ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ದಿನದ ರೆಸಿಪಿ ಬಂದ್ಬಿಟ್ಟು ಮೊಸರನ್ನ. ಸೊ ಬ್ಯಾಚುಲರ್ ಲೈಫಲ್ಲಿ ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ. ಸೊ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಾದಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಲೈಟಾಗಿ ರೋಸ್ಟ್ ಆಗೋ ಥರ, ಸೊ ತುಂಬ ಜಾಸ್ತಿ ಏನು ಬೇಡ, ಲೈಟಾಗಿ ಆಗೋ ಥರ. ಸೊ ಅದನ್ನು ಕೂಡ ಮಾಡ್ಕೋಬೇಕು. ಸೊ ಇದೆಲ್ಲ ಸ್ವಲ್ಪ ಲೈಟಾಗಿ ರೋಸ್ಟ್ ಆಯಿತು ಅಂತ ಅಂದಾಗ ನೆಕ್ಸ್ಟ್ ನಾವು ಸ್ವಲ್ಪ ನೋಡ್ಕೋಬೇಕು, ನಮಗೆ ಎಷ್ಟು ಬೇಕು. ಜಾಸ್ತಿ ತುಂಬಾ ಇದು ಮಾಡಬಾರ್ದು, ಸ್ವಲ್ಪ ಕೂಡ ಮಾಡ್ಕೋಬೇಕಷ್ಟೆ. ಆಮೇಲೆ ಈರುಳ್ಳಿ, ಟೊಮಾಟೊ ಹಣ್ಣು, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ, ಇದು ಸಿಂಪಲಾಗಿ ನಾವು ಕಟ್ ಮಾಡ್ಕೊಂಡಿರೋದು. ಸೊ ಆಲ್ರೆಡಿ ಇಲ್ಲಿ ರೋಸ್ಟ್ ಕೂಡ ಆಯಿತು. ಅದಾದಮೇಲೆ ಇನ್ನು ಮಾಮೂಲಿ ರೈಸ್ ಮಾಡಿರ್ತೀವಿ. ರೈಸ್ನ ಚೆನ್ನಾಗಿ, ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಅದನ್ನ ಸ್ವಲ್ಪ ಮೆತ್ತಗಾಗೋ ಥರ, ಉದುರು ಆಗೋ ಥರ ಸೊ ಕಲಿಸ್ಕೋಬೇಕು. ಒಂದು ಬಾಣಲಿಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಆರೋದಕ್ಕೂ ಬಿಡಬೇಕು. ಆರಿಬಿಟ್ಟು ಅಂದರೆ ಬಿಸಿ ಬಿಸಿ ಚೆನ್ನಾಗಿರಲ್ಲ, ಸ್ವಲ್ಪ ಆರಿದ ಮೇಲೆ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಒಂದು ಕಪ್ಪಲ್ಲಿ ಮೊಸರು ಹಾಕ್ಕೊಂಡೆ. ನಮ್ಗೆ ಎಷ್ಟು ಬೇಕು, ನಾನು ಅರ್ಧ ಲೀಟ್ರ್ ತಂದೆ, ಅದರಲ್ಲಿ ನಾನು ಒಂದು 3/4% ಹಾಕಿದೆ. ಸೊ ಅದಾದಮೇಲೆ ಈರುಳ್ಳಿ ಮತ್ತು ಟೊಮಾಟೊ ಹಣ್ಣು, ಸೊ ಆಮೇಲೆ ಕರಿಬೇವು ಸೊಪ್ಪು, ಕೊತ್ತಂಬರಿ, ಇದನ್ನೆಲ್ಲದನ್ನೂ ಒಂದು ಬಾಣಲಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ, ಯಾಕೆಂದರೆ ಒಂದು ಕಡೆಯಿಂದ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸೊ ಇವಾಗ ಮತ್ತೆ ತಿರ್ಗಾ ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 2 ನಿಮಿಷ ಕಲಿಸ್ಕೊಂಡಾದ್ಮೇಲೆ. 2 ನಿಮಿಷ ಅಲ್ಲ, ಒಂದು 2 ನಿಮಿಷಕ್ಕೆ ಆಮೇಲೆ ಮೊಸರನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು. ಸೊ ನಮಗೆ ತುಂಬ ಈಸಿ ರೆಸಿಪಿ, ಅಂದರೆ ಮನೆಯಲ್ಲೇ ನಾವು ಯಾವುದೇ ಫ್ರೂಟ್ಸು ಏನು ಇಲ್ಲದೇ ಇರೋ ಥರ ಕ್ಲೀನಾಗಿ ನಮಗೆ ಬೇಕು ಅಂದಾಗ ಇಮಿಡಿಯೇಟ್ಲಿ ಮಾಡ್ಕೊಳ್ಳೋವಂಥದ್ದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಇದು ಬಾಡಿ ಹೀಟ್ನೂ ಕೂಡ ಕಮ್ಮಿ ಮಾಡುತ್ತೆ. ಸೊ ತುಂಬ ಹೀಟಾಗಿದೆ ನಮಗೆ ಅನ್ನೋ ಟೈಮಲ್ಲಿ ಈ ಥರ ರೆಸಿಪಿ ಕೂಡ ತುಂಬ ಈಸಿಯಾಗಿ ಮನೇಲೇ ಜಸ್ಟ್ 5-10 ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು. ಸೊ ಅದಾದಮೇಲೆ ನಾನು ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ಅದೆಲ್ಲದನ್ನೂ ಕ್ಲೀನಾಗಿ, ಅದರಲ್ಲಿ ತುಂಬ ಆಯಿಲ್ ಏನಿಲ್ಲ, ಜಸ್ಟ್ ರೋಸ್ಟ್ ಮಾಡ್ಕೊಂಡಿರೋದನ್ನ, ಫ್ರೈ ಮಾಡ್ಕೊಂಡಿರೋದನ್ನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿವಿ. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ತಿರ್ಗಾ ಸೇಮ್ ಅದೇ ಥರನೇ ಇನ್ನೇನು ಎಲ್ಲ ರೆಸಿಪಿನೂ ರೆಡಿ ಆಯಿತು. ಸೊ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದೆ. ಸೊ ಈ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.